ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾವೆಲ್ಲ ಸೇರಿ ದೇವರ ಅನುಗ್ರಹವನ್ನು ಪಡೆದು ಸುಗಮವಾಗಿ ಗುಣಮಟ್ಟವಾಗಿ ಕಾಮಗಾರಿ ಆಗಲಿ ಅಂತೇಳಿ. ಮಾನವ ವನ್ಯಜೀವಿ ಸಂಘರ್ಷ ತಡೆಗಟ್ಟುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿರುವ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದರು. ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 20 ಕೋಟಿ ಅನುದಾನ ಮಂಜೂರಾಗಿದ್ದು, ತಿತಿಮತಿ ಭಾಗದ ಬೊಂಬುಕಾಡು ಕಾಲೋನಿಯಿಂದ ನೂತನ ಕಾಮಗಾರಿ ಆರಂಭವಾಗಲಿದೆ. 7 ಕಿಲೋಮೀಟರ್ ವಿಸ್ತೀರ್ಣದ ಕಾಮಗಾರಿಯು ಈ ಭಾಗದಲ್ಲಿ ನಡೆಯಲಿದ್ದು, ಎರಡನೇ ಹಂತದಲ್ಲಿ ಮಾಲ್ದಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ 8 ಕಿಲೋಮೀಟರ್ ವಿಸ್ತೀರ್ಣದ ಬ್ಯಾರಿಕೇಡ್ ಕಾಮಗಾರಿ ನಡೆಯಲಿದೆ. ಈ ಭಾಗದಲ್ಲಿ ನಿರಂತರ ಕಾಡಾನೆಯ ಉಪಟಳವನ್ನು ನಿಯಂತ್ರಣಕ್ಕೆ ತರುವ ಸಲುವಾಗಿ ರೈಲ್ವೆ ಬ್ಯಾರಿಕೇಡನ್ನು ಅಳವಡಿಸಲಾಗಿದೆ. ನಾಗರಿಕರ ಹಾಗೂ ಇಲ್ಲಿನ ಆದಿವಾಸಿಗಳ ಕೋರಿಕೆಯ ಮೇಲೆ ಈ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಕೈಗೊಳ್ಳಲಾಗಿದೆ. ಇದರಿಂದಾಗಿ ಕಾಡಾನೆಗಳು ಸಮೀಪದ ಜನನಿಬಿಡ ಪ್ರದೇಶಕ್ಕೆ ಹಾಗೂ ರೈತರ ಕಾಫಿ ತೋಟಗಳಿಗೆ ಬರುವುದನ್ನು ಒಂದಷ್ಟು ತಡೆಗಟ್ಟಬಹುದಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ನೂತನ ಬಜೆಟ್ನಲ್ಲಿ ಆನೆ ಮಾನವ ಸಂಘರ್ಷ ತಡೆಯಲು ವಿಶೇಷವಾದ ಅನುದಾನವನ್ನು ಒದಗಿಸಿರುವುದರಿಂದ ಹಂತ ಹಂತವಾಗಿ ಕಾಮಗಾರಿಗಳು ನಡೆಯಲಿವೆ. ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ಎಸ್ ಪೊನ್ನಣ್ಣ ಅವರು ನಿರ್ದೇಶನ ನೀಡಿದ್ದಾರೆ. ಸಂಘರ್ಷ ತಡೆಗಟ್ಟಲಿಕ್ಕೆ ತಿತಿಮತಿಯ ಈ ಭಾಗದಲ್ಲಿ 7 ಕಿಲೋಮೀಟರ್ನ ಉದ್ದದಷ್ಟು ಬಾಕಿ ಇರುವಂಥ ಬ್ಯಾರಿಕೇಡನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ಮಾಲ್ದಾರೆ ಆ ಭಾಗದಲ್ಲಿ 8 ಕಿಲೋಮೀಟರು, ಒಟ್ಟಿನಲ್ಲಿ 15 ಕಿಲೋಮೀಟರ್ನಷ್ಟು ರೈಲ್ವೆ ಬ್ಯಾರಿಕೇಡನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಲಿಕ್ಕೆ ಸರ್ಕಾರ ಅನುದಾನವನ್ನು ಕೊಟ್ಟು ಆ ಯೋಜನೆಯನ್ನು ಕೂಡ ಪ್ರಾರಂಭಿಸಲಿಕ್ಕೆ ಆದೇಶವನ್ನು ನೀಡಿರ್ತಾರೆ. ಇವತ್ತು ನಾವು ತಿತಿಮತಿ ಭಾಗದ ಬಂಬುಕಾಡಿನಲ್ಲಿ ಇದನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಗುದ್ದಲಿ ಪೂಜೆ ಮೂಲಕ ಗುತ್ತಿಗೆದಾರರು ಕೂಡ ಗುರುತಿಸಿ ಅವರು ಕಾರ್ಯವನ್ನು ಆರಂಭಿಸಲಿಕ್ಕೆ ನಾವೆಲ್ಲ ಸೇರಿ ದೇವರ ಅನುಗ್ರಹವನ್ನು ಪಡೆದು ಸುಗಮವಾಗಿ ಗುಣಮಟ್ಟವಾಗಿ ಕಾಮಗಾರಿ ಆಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಇದು 14ನೇ ತಾರೀಕು ನಡೆಯಲಿರುವಂಥ ಸಂಪುಟ ಸಭೆಯಲ್ಲಿ ಬಾಕಿ ಇರುವಂಥ 8 ಕಿಲೋಮೀಟರನ್ನು ಕೂಡ ಅನುಮೋದನೆ ನೀಡಲಿಕ್ಕೆ ಈಗಾಗಲೇ ಕಡತ ತಯಾರಾಗಿದೆ. 14ನೇ ತಾರೀಕು ಅದು ಕೂಡ ಆಗ್ತದೆ. ಅದರಿಂದ ಈ 15 ಕಿಲೋಮೀಟರ್ ಏನಿದೆ ಭಾಳ ಸೂಕ್ಷ್ಮವಾದಂಥ ಪ್ರದೇಶ, ಅಲ್ಲಿ ರೈಲ್ವೆ ಬ್ಯಾರಿಕೇಡಿಂಗ್ ಪೂರ್ಣಗೊಳಿಸಲಿಕ್ಕೆ ಅತಿ ಶೀಘ್ರವಾಗಿ ಕಾಮಗಾರಿಗಳು ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಒಟ್ಟು 1,15 ಕಿಲೋಮೀಟರ್. ಭೂಮಿ ಪೂಜೆ ವೇಳೆಯಲ್ಲಿ ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್, ಪ್ರಧಾನ ಕಾರ್ಯದರ್ಶಿ ಎಜೆ ಬಾಬು, ತಿತಿಮತಿ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ನವೀನ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಆರ್ ಪಂಕಜ, ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಆಪಟ್ಟಿರ ಟಾಟು ಮೊಣ್ಣಪ್ಪ, ಪ್ರಮುಖರುಗಳಾದ ವಿಲ್ಸನ್, ಡಾಕ್ಟರ್ ಮಧ್ಯಸ್ಥ, ಫಿಲೋಮಿನಾ, ಅಫ್ರೋಜ್, ಮಾರಾ ಸೇರಿದಂತೆ ನಾಗರಹೊಳೆ ವನ್ಯಜೀವಿ ವಿಭಾಗದ ಎಸಿಎಫ್ ಅನನ್ಯಕುಮಾರ್, ಮತ್ತಿಗೋಡು ವಿಭಾಗದ ಆರ್ಎಫ್ಒ ದೇವರಾಜ್, ತಿತಿಮತಿ ಆರ್ಎಫ್ಒ ಗಂಗಾಧರ್, ಡಿಆರ್ಎಫ್ಒ ಭರತ್, ಪೂರ್ಣಿಮಾ ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.